ಲಾಯರ್ ಜಗದೀಶ್ ಅವರು ಸಂಪರ್ಕ ಮಾಡಿದ್ರಾ? ಇಲ್ಲ, ಇನ್ನೂ ಮಾಡಿಲ್ಲ, ಯಾರ್ದು ಸಂಪರ್ಕ ಮಾಡಿಲ್ಲ. ಫೋನೇ ಆನ್ ಆಗಿಲ್ಲ ನಂದು. ಗೊತ್ತಿಲ್ಲ ಅವ್ರು ಏನಾದ್ರು ಸಂಪರ್ಕ ಟ್ರೈ ಮಾಡಿದಾರೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಇನ್ನ ಯಾರದ್ದು ಸಂಪರ್ಕ ಮಾಡಕ್ ಆಗಿಲ್ಲ ಇನ್ನು. ಬಹುಶಃ ನೀವು ಬಂದ ತಕ್ಷಣ ಫಸ್ಟ್ ಅವರೇ ಫೋನ್ ಮಾಡ್ತಾರೇನೋ ಅನ್ಕೊಂಡಿದ್ದೆ. ಗೊತ್ತಿಲ್ಲ, ಒಳಗಡೆ ಇರುವಾಗ ಹೇಳೋರು ಚೈತ್ರ ಕೇರ್ ಮಾಡ್ಬೇಡಮ್ಮ, ನಂಗೆ ಗೊತ್ತು ನಿನ್ ಮೇಲೆ ಎಲ್ಲ ಷಡ್ಯಂತ್ರ ಮಾಡಿ ಕೇಸ್ ಮಾಡಿಸಿದ್ದಾರೆ ಅಂತ. ನಾನ್ ನಿಂತ್ಕೋತೀನಿ, ನಾನಿದ್ದೀನಿ, ಎಲ್ಲ ಕೇಸ್ ನಾನ್ ಕ್ಲೋಸ್ ಮಾಡ್ಕೊಡ್ತೀನಿ ನಿನ್ಗೆ, ನಾನಿದ್ದೀನಿ ಅಂತ ತುಂಬಾ ಮಾತಾಡೋರು. ತುಂಬಾ ಆತ್ಮೀಯವಾಗಿದ್ವಿ ನಾವಿಬ್ರು. ಬೆಳಗ್ಗೆ ಇದ್ರೆ ಅದೇ ಜಗದೀಶ್ರ ಒಂಥರ ದೇವ್ರಂತ ಮನುಷ್ಯ, ರಾತ್ರಿ ಆದ್ಮೇಲೆ ಸಿಗ್ಬಾರ್ದು ಅಂತಾರಲ್ಲ, ಆ ತರದ ಕೆಟಗರಿ ಮನುಷ್ಯ. ತುಂಬಾ ಒಳ್ಳೆ ವ್ಯಕ್ತಿ. ಬೆಳಗ್ಗೆ ಆದ್ರೆ ದೇವ್ರ ತರ ಇರ್ತಾರೆ, ತುಂಬಾ ಮಕ್ಕಳ ತರ ಆಡ್ತಾರೆ, ತುಂಬಾ ಧೈರ್ಯ ಕೊಡ್ತಾರೆ. ರಾತ್ರಿ ಆದ್ರೆ ಕಂಟೆಂಟ್ಗೋಸ್ಕರ ಜಗಳ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ಬೆಳಗ್ಗೆ ಆದ್ರೆ ಅವ್ರಿಗೆ ಅದು ಮರ್ತೇ ಹೋಗಿರ್ತೀವಿ, ಇವರೇನ ರಾತ್ರಿ ಜಗಳ ಮಾಡಿದ್ದು ಅನ್ನೋ ತರ ಬೆಳಗ್ಗೆ ಇರ್ತಿದ್ರು. ನನಗೆ ತುಂಬಾ ಆತ್ಮೀಯವಾಗಿದ್ರು. ಆಕ್ಚುಲಿ ನನ್ನ ಹತ್ರ ತುಂಬಾ ಜಗಳ ಮಾಡಕ್ ಟ್ರೈ ಮಾಡಿದ್ರು ಸರ್. ತುಂಬಾ ಆತ್ಮೀಯವಾಗಿದ್ರು, ತುಂಬಾ ರಾಜಕೀಯವಾಗಿ ತುಂಬಾ ಮಾತಾಡ್ತಿದ್ವಿ. ಅವ್ರು ವೈಯಕ್ತಿಕ ಬದುಕಿನ ಬಗ್ಗೆ ಹೇಳ್ಕೊಳ್ತಿದ್ರು, ನನ್ನ ಬಗ್ಗೆ ಹೇಳ್ತಿದ್ರು, ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಒಳ್ಳೆ ಒಂದು ಸಹೃದಯ ವ್ಯಕ್ತಿ ಅವರು. ಆದ್ರೆ ಅದೇ ಕಂಟೆಂಟ್ಗೋಸ್ಕರ ಮಾಡ್ತಿದ್ರು. ಅವ್ರಿಗೆ ಎಲ್ಲಿ ಅವ್ರ ಕ್ಯಾರೆಕ್ಟರ್ ಆಗಿತ್ತು, 24 ಗಂಟೆ ನಾವೆಷ್ಟು ಅನುಭವಿಸಿರ್ಬೋದು ಅವರಿಂದ ಅಂತ. ತುಂಬಾ ಒಳ್ಳೆ ಫೇಸ್ ಕೂಡ ಇತ್ತು ಜಗದೀಶ್ ಅವ್ರಿಗೆ, ಬಹಳ ಒಳ್ಳೆ ಫೇಸ್ ಇತ್ತು. ತುಂಬಾ ಮಾತಾಡೋರು ನನ್ನ ಹತ್ರ. ಅಂದ್ರೆ ಪೂರ್ತಿ ಊರಲ್ಲಿರುವ ಎಲ್ಲ ಕರ್ನಾಟಕದ ರಾಜಕೀಯದ ಬಗ್ಗೆ, ಇತಿಹಾಸದ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತಿದ್ವಿ. ಅದೇ ಪರಿಸ್ಥಿತಿಗಳು ಒಂದೊಂದ್ಸಲ ಕೈ ಮೀರಿ ಹೋಗುತ್ತೆ, ಏನು ಮಾಡಕ್ಕಾಗಲ್ಲ. ಓಕೆ, ನಿಮ್ ಕೇಸ್ನು ಬೇರೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನಾನು ಅಂದಿದ್ದೆ ಅವತ್ತೇ, ಸರ್ ನನ್ನ ಲಾಯರ್ಗಳು ತುಂಬಾ ಗಟ್ಟಿಯಾಗಿದ್ದಾರೆ, ನನ್ಗೆ ಅದ್ರ ಯೋಚನೆ ಇಲ್ಲ, ನಿಮಗ್ ಕೇಸ್ ಕೊಟ್ಟು ನಾನು ಇನ್ನಷ್ಟು ಸಮಸ್ಯೆ ತಗೊಳಕ್ ರೆಡಿ ಇಲ್ಲ ಅಂತ ನಾನು ಅಂದಿದ್ದೆ. ಯಾರಿಗಾರು ಕೊಡ್ತೀನಿ ಸರ್, ನಿಮಗ್ ಮಾತ್ರ ಕೊಡಲ್ಲ ನಾನು ಅಂತಲೂ ಅಂದಿದ್ದೆ. ಬಟ್ ಒಳ್ಳೆ ವ್ಯಕ್ತಿ ಪಾಪ, ತುಂಬಾ ಒಳ್ಳೆ ವ್ಯಕ್ತಿ. ಎಲ್ಲರಿಗೂ ಏನೋ ಒಂದ್ ರೀತಿಲಿ ಒಳ್ಳೇದ್ ಮಾಡ್ಬೇಕು ಅನ್ನೋ ತರದ ಮನಸ್ಸಿತ್ತು. ಆ ಕ್ಷಣಕ್ಕೆ ಜಗಳ ಮಾಡ್ತಿದ್ರು, ಟ್ರಿಗರ್ ಮಾಡ್ತಿದ್ರು ಅಷ್ಟೇ, ಬಿಟ್ಟು ಬೇರೆ ಏನೂ ಇಲ್ಲ. ಗೊತ್ತಿಲ್ಲ, ಏನೋ ಹೊರಗಡೆ ಅವ್ರು ಸಂಪರ್ಕ ಮಾಡ್ತಾರಾ ಏನು ಅಂತ ನೋಡ್ಬೇಕಷ್ಟೇ.